ಸಂದೇಹ ಸಮಾಧಾನದ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ವೃಂದಾ ಸಂಗಮ್. ಸಂದೇಹ ಸಮಾಧಾನ ಏನು ಹಂಗಂದ್ರೆ, ನಾವು ದಿನನಿತ್ಯವೂ ಅನೇಕ ಆಚರಣೆಗಳನ್ನು ಮಾಡ್ತೇವೆ. ಆದರೆ ಅದರ ಹಿಂದಿನ ಅರ್ಥವೇನು, ಅದನ್ನು ನಾವು ಯಾಕೆ ಮಾಡಬೇಕು, ಅದರಿಂದ ಏನು ಪ್ರಯೋಜನ, ಇವ್ಯಾವೂ ನಮಗೆ ತಿಳಿದಿರೋದಿಲ್ಲ. ಅದಕ್ಕೆ ನಮಗೆ ವೇದ, ಉಪನಿಷತ್ತು, ಶಾಸ್ತ್ರಗಳ ಆಧಾರ, ಅದರ ಜ್ಞಾನ ಯಾವುದೂ ಇಲ್ಲ. ಹಾಗಾದ್ರೆ ನಮಗೆ ಈ ಸಂದೇಹ ನಿವಾರಣೆ ಆಗೋದು ಹೆಂಗೆ? ಯಾರನ್ನರೇ ಕೇಳಿದ್ರೆ ಇದು ನಮ್ಮನೆ ಪದ್ಧತಿ, ಹಿಂದಿನಿಂದ ಮಾಡಿದ್ದು, ನಾವು ಮಾಡಬೇಕು. ಈ ಸಂದೇಹಗಳು ದೊಡ್ಡವೇ ಇರಬೇಕಂತೇನಲ್ಲ, ಆದರೆ ಇವುಗಳ ಅರ್ಥ ತಿಳಿದ್ರೆ ನಾವು ಇನ್ನೂ ಶ್ರದ್ಧೆಯಿಂದ ಪಾಲನೆ ಮಾಡಬಹುದು ಅಂತಲೂ ಅನ್ನಿಸ್ತದಲ್ಲ. ಅಂತಹ ನಮ್ಮ ಮನಸ್ಸಿನೊಳಗೆ ಮೂಡುವಂತಹ ಸಣ್ಣ ಪುಟ್ಟಗಳೇ ಆಗಿರಲಿ, ಸಂದೇಹಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡುವುದೇ ಈ ಮಾಲಿಕೆಯ ಪ್ರಯತ್ನ. ಅಂದ್ರೆ ನಮ್ಮ ಮನಸ್ಸಿನೊಳಗೆ ಮೂಡಿರೋ ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಅವರು ವೇದ, ಉಪನಿಷತ್ತು, ಶಾಸ್ತ್ರಗಳ ಆಧಾರದ ಮೇಲೆ ಸಮಾಧಾನದ ಉತ್ತರಗಳನ್ನು ನೀಡ್ತಾರೆ. ಇದು ವಾರಕ್ಕೊಮ್ಮೆ 3 ಪ್ರಶ್ನೆಗಳಿಗೆ ನೀಡುವ ಉತ್ತರದ ಮಾಲಿಕೆ. ಮತ್ತು ನಿಮ್ಮಲ್ಲೇ ಈ ರೀತಿಯ ಸಂದೇಹಗಳಿದ್ರೆ ಅವುಗಳನ್ನು ನಮಗೆ ತಿಳಿಸ್ರಿ, ಸಮಾಧಾನದ ಉತ್ತರಗಳನ್ನೂ ಪಡೀರಿ. ಇಂದಿನ 3 ಪ್ರಶ್ನೆಗಳು: ಕಾಗೆ ಮುಟ್ಟಿದ್ದು ಮಡಿಗೆ ಬರಲಾರ್ದು ಅಂತಾರೆ. ಹಪ್ಪಳ, ಸಂಡಿಗೆ ಒಣಗಿಸೋವಾಗ ಕಾಗೆ ಮುಟ್ಟಿದ್ರೆ ಏನು ಮಾಡಬೇಕು? ಧಾನ್ಯಗಳನ್ನು ಸಂಗ್ರಹಿಸುವಾಗ ಕತ್ತೆ, ಕುದುರೆ ಪ್ರಾಣಿಗಳು ಧಾನ್ಯಗಳನ್ನು ಒಣಗಿಸುವ ಇಟ್ಟಲ್ಲೇ ಮುಟ್ಟಿದ್ರೆ ಏನು ಮಾಡಬೇಕು? ಸಮಾರಂಭಗಳು, ಸಮಾರಾಧನೆಯೊಳಗೆ ಮಾಡಿದ ದೊಡ್ಡ ರೀತಿಯ, ದೊಡ್ಡ ಪ್ರಮಾಣದ ಅಡಿಗೆಯನ್ನು ನಾಯಿ, ಬೆಕ್ಕು ಈ ರೀತಿ ಪ್ರಾಣಿಗಳು ಮುಟ್ಟಿದರೆ ಏನು ಮಾಡಬೇಕು? ಈ 3 ಪ್ರಶ್ನೆಗಳಿಗೆ ಇಂದಿನ ಮಾಲಿಕೆಯೊಳಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ನಮಗೆ ಉತ್ತರಗಳನ್ನು ನೀಡ್ತಾರೆ. ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯತೆ ನಮಃ. ಸಂದೇಹ ಸಮಾಧಾನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ನನ್ನ ಅನಂತ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನು ಹೇಳ್ತಾ, ಇವತ್ತಿನ 3 ಪ್ರಶ್ನೆಗಳು ಧಾರ್ಮಿಕ ಪ್ರಶ್ನೋತ್ತರಗಳಲ್ಲಿ ಮಾಲಿಕೆಯಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಮಡಿ ಮೈಲಿಗೆ ಕುರಿತಾಗಿ ಕೆಲವೊಂದು ವಿಷಯಗಳನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದಾರೆ, ಕಾಗೆ ಮುಟ್ಟಿದ್ದು ಮಡಿಗೆ ಬರಲಾರ್ದು ಅಂತಾರೆ. ಈಗ ಹಪ್ಪಳ, ಸಂಡಿಗೆ ಒಣಗಿಸುವಾಗ ಕಾಗೆಗಳು ಮುಟ್ಟಿದರೆ ಏನು ಮಾಡಬೇಕು ಅಂತ. ಇದು ನೋಡಿ, ಇದು ಸಣ್ಣ ವಿಷಯಗಳಲ್ಲ, ಯಾಕಂದರೆ ಅದನ್ನೇ ಯಾವುದು ಚೆಲ್ಲೋ ಹಾಗಿಲ್ಲ. ಹಾಗಂತ ಕಾಗೆ ಮುಟ್ಟಿದೆ ಅಂತ ಬಳಸೋ ಹಾಗಿಲ್ಲ. ನಾವು ನೋಡ್ತೀವಿ, ಚಿಕ್ಕ ಮಕ್ಕಳನ್ನು ಕೂಡಿಸಿ ಹಪ್ಪಳ, ಸಂಡಿಗೆ ಒಣ ಹಾಕಿದಲ್ಲಿ ಅವುಗಳ ಕಾಯ್ತಾ ಕೂತಿರ್ತಾರೆ ಪಾಪ. ಆದರೂ ಕೂಡ ಒಮ್ಮೊಮ್ಮೆ ಕಣ್ ತಪ್ಪಿಸಿ ಕಾಗೆಗಳು ಮುಟ್ತವೆ, ತೊಗೊಂಡು ಹೋಗ್ತವೆ. ಅಂದರೆ ಏನು ಶಾಸ್ತ್ರ ಏನು ಹೇಳ್ತದೆ ಇದಕ್ಕೇನಾದರೂ ಆಧಾರ ಉಂಟಾ, ಅಥವಾ ಎಲ್ಲ ಚೆಲ್ಲಿ ಬಿಡಬೇಕಾ ಅಂತಂದರೆ, ನಾವು ಏನಂತಂದರೆ ಇಲ್ಲಿ ಖಂಡ ಅಖಂಡ 2 ರೂಪಗಳನ್ನು ನಾವು ಚಿಂತನೆ ಮಾಡ್ಬೋದು. ಅಖಂಡವಾಗಿ ಪ್ರತಿಯೊಂದರಲ್ಲಿ ದೇವರಿದ್ದಾನೆ, ಖಂಡವಾಗಿ ಒಂದೊಂದರಲ್ಲಿ ಇದ್ದಾನೆ ಅಂತ ಚಿಂತನೆ ಮಾಡಿದಾಗ ಕಾಗೆ ಏನು ಮುಟ್ಟಿರ್ತೋ ಅದನ್ನು ಮಾತ್ರ ನಾವು ಬಿಸಾಕಿ, ಅದನ್ನು ಚೆಲ್ಲಿ ಅದನ್ನು ಉಪಯೋಗಿಸದೆ ಉಳಿದದ್ದನ್ನು ಉಪಯೋಗಿಸಬಹುದು. ಅದರ ಜೊತೆಗೆ ಇನ್ನೊಂದು ಅನುಸಂಧಾನ ಕೂಡ ನಮಗಲ್ಲಿ ಬಹಳ ಮುಖ್ಯ. ವಾಯುದೇವರ ಸಂಚಾರ ಸನ್ನಿಧಿ ಇದ್ದಲ್ಲಿ ಎಲ್ಲ ಶುದ್ಧಿ, ನಾವೇನು ಶುದ್ಧಿ ಮಾಡಲಿಕ್ಕೆ ಸಾಧ್ಯ, ನಾವೇನು ಮೀಸಲು ಮಾಡಲಿಕ್ಕೆ ಸಾಧ್ಯ, ಎಲ್ಲವನ್ನು ವಾಯುದೇವರೇ ಶುದ್ಧಿ ಮಾಡ್ತಾ ಇರ್ತಾರಂತ ಚಿಂತನೆ ಮಾಡಬೇಕು. ಇದೆಲ್ಲ ಎಲ್ಲಿ ವಿಷಯ ಬರ್ತದೆ, ಇದು ನಮಗೆ ಗೊತ್ತುಂಟಾ ಅಂತ ನಾವು ವಿಚಾರ ಮಾಡಿದ್ರೆ, ಇದೆಲ್ಲ ಭಾಗವತದ ಈ ದಶಮ ಸ್ಕಂದದ ಉತ್ತರಾರ್ಧದಲ್ಲಿ ಇದೆಲ್ಲ ವಿಷಯಗಳು ಇದೆ. ಮತ್ತು ಇದಕ್ಕೆ ಇನ್ನೂ ಒಂದು ಉಲ್ಲೇಖ ನೋಡಬೇಕಾದ್ರೆ ಇದರದ್ದೆಲ್ಲ ಭಾಗವತ ದಶಮ ಸ್ಕಂದದಿಂದ ಪದ್ಮಪುರಾಣದಲ್ಲಿ ಕೂಡ ಈ ರೀತಿ ಮಡಿ ಮೈಲಿಗೆಗಳ ಕುರಿತಾಗಿ ಅನೇಕ ವಿಚಾರಗಳು ಬರ್ತದೆ. ಸುಮ್ಮನೆ ನಾವು
ಬರುವ ಅನ್ನವನ್ನು ಚೆಲ್ಲೋದು ಹಾಗಿಲ್ಲ ಅನ್ನೋ ದೃಷ್ಟಿಯಿಂದ ಇದು ಎಲ್ಲದಕ್ಕೂ ಪರಿಹಾರ ಉಂಟು ಅನ್ನೋದನ್ನು ನಮ್ಗೆ ಎಲ್ಲ ಶಾಸ್ತ್ರಗಳು ಹಾಗೂ ಪುರಾಣಗಳು ತಿಳಿಸಿ ಕೊಡ್ತವೆ. ಇನ್ನು ಎರಡೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದು ಏನು ಅಂತಂದರೆ, ಧಾನ್ಯಗಳನ್ನು ಸಂಗ್ರಹಿಸುವಾಗ ಕತ್ತೆ, ಕುದುರೆ ಹೀಗೆ ಪ್ರಾಣಿಗಳು ಧಾನ್ಯ ಮುಟ್ಟಿದರೆ ಏನು ಮಾಡಬೇಕು? ನೋಡಿ, ಧಾನ್ಯ ಅಂತಂದರೆ ಸಾಕಷ್ಟು ನಾವು ರಾಶಿ ಅಂತ ಮಾಡ್ತೀವಲ್ಲ, ರಾಶಿಯಿಂದ ತಂದದ್ದು ಧಾನ್ಯ ಭಾಳಷ್ಟು ಇರ್ತದೆ. ಅದನ್ನು ಸುಮಾರಾಗಿ ಕತ್ತೆಗಳಾಗಲಿ ಅಥವಾ ಏನಂತಾರೆ ಕುದುರೆ ಯಾವುದಾದ್ರೂ ಪ್ರಾಣಿಗಳ ಬಾಯಿ ಹಾಕಿ ತಿಂತು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಅದಕ್ಕೂ ಕೂಡ ಶಾಸ್ತ್ರ ಏನು ಹೇಳ್ತದೆ ಅಂತಂದ್ರೆ, ಅದು ಎಷ್ಟು ಮುಟ್ಟಿರ್ತದೋ ಅದನ್ನು ಮಾತ್ರ ಸ್ವಲ್ಪ ಒದ್ದೆಯಾಗಿರ್ತದಲ್ಲ ಅದರ ಬಾಯಿ ಎಂಜಲಿಂದ ಅದನ್ನು ಮಾತ್ರ ಚೆಲ್ಲಿ ಉಳಿದದ್ದನ್ನು ಏನು ಮಾಡಬೇಕಂತ, ಅದನ್ನೇನಂತಂದ್ರೆ 1-2 ತಿಂಗಳವರೆಗೆ ಅದನ್ನು ಸಂಗ್ರಹಿಸಿ ಚೀಲಗಳಲ್ಲಿ ಹಾಕಿ ಸಂಗ್ರಹಿಸಿ ಇಟ್ಟು ಬಿಡಬೇಕು. ಅದು ಬಿಸಿಲಲ್ಲಿ ಆಗಲಿ ಅಥವಾ ಮನೆಯಲ್ಲೇ ಒಂದು ಕಡೆ ಜೋಡಿಸಿ ಇಟ್ಟರೆ ಅದು ಒಣಗಿ ಹೋಗಿಬಿಡ್ತದೆ. ಆ ಒಣಗಿ ಹೋಗಿದ್ದ ಪದಾರ್ಥಗಳನ್ನು ನಾವು ಮುಟ್ಟಬಹುದು. ಆಗಿಂದಾಗೆ ಅದು ಕತ್ತೆ ಅಥವಾ ಕುದುರೆ ಬಾಯಿ ಹಾಕಿದ ತಿಂದ ಎಂಜಲದ ಈ ಪದಾರ್ಥಗಳನ್ನು ಆಗಿಂದಾಗಲೇ ಉಪಯೋಗ ಮಾಡಬಾರ್ದು ಅಂತ ಶಾಸ್ತ್ರ ಇಲ್ಲಿ ನಮಗೆ ತಿಳಿಸಿ ಕೊಡ್ತದೆ. ಮತ್ತು ಇನ್ನೊಂದು ಪ್ರಶ್ನೆ ಏನು ಕೇಳ್ತಾರೆ ಅಂತಂದರೆ, ಇವು ಭಾಳ ಚಿಕ್ಕ ಚಿಕ್ಕ ಸಂದೇಹಗಳು ಆದರೂ ಕೂಡ ನಮಗೆ ಅದ್ರ ಬಗ್ಗೆ ಶಾಸ್ತ್ರಗಳ ಬಗ್ಗೆ ನಮಗೊಂದು ಸ್ವಲ್ಪ ಗೊಂದಲ ಇರ್ತದೆ ಅನ್ನೋ ದೃಷ್ಟಿಯಿಂದ ನಾವು ಇದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೇವೆ. ಮತ್ತು ಮೂರನೇದು ಕೇಳ್ತಾರೆ, ಸಮಾರಂಭಗಳಲ್ಲಿ ಸಮಾರಾಧನೆಗಳಲ್ಲಿ ಮಾಡಿದ ಅಡುಗೆಯನ್ನು ನಾಯಿ ಬೆಕ್ಕು ಮುಟ್ಟಿದರೆ ಏನು ಮಾಡಬೇಕು? ನೋಡ್ರಿ, ನಾವು ಎಷ್ಟು ವಿಚಿತ್ರ ಅಂತಂದರೆ, ಎಲ್ಲದರಲ್ಲಿ ಭಗವಂತ ಇದ್ದಾನೆ ಅನ್ನೋ ಅನುಸಂಧಾನ ನಮ್ಮಲ್ಲಿ ಇದ್ದರೂ ಕೂಡ ಇದು ಎಲ್ಲ ಪ್ರಾಣಿಗಳು ತಿಂದ ಮೇಲೆ ನಾಯಿ ಬೆಕ್ಕು, ಮುಖ್ಯವಾಗಿ ನಾಯಿ ಮುಟ್ಟಿದರೆ ಅದು ಮಡಿಗೆ ಬರಲ್ಲ ಅಂತ ನಾವು ವಿಚಾರ ಮಾಡ್ತೀವಿ ಅಡುಗೆಗಳನ್ನೆಲ್ಲ. ಅದು ನಿಜ. ಆದರೆ ಈ ವಿಷಯವನ್ನು ನೋಡ್ರಿ, ದೇವರ ನೈವೇದ್ಯಕ್ಕೆ ಉಪಯೋಗಿಸುವಾಗ ಬಹಳ ಬೇರೆ ಅಂದರೆ, ದೇವರಿಗಾಗಿ ದೊಡ್ಡ ದೊಡ್ಡ ಮಂದಿರಗಳಲ್ಲಿ ಅಡುಗೆ ಮಾಡಿದಾಗ ನಾಯಿ ಬಂದು ಮುಟ್ಟಿದರೆ ನಾವು ಪುರಿ ಜಗನ್ನಾಥನಲ್ಲಿ ನೋಡ್ತೀವಿ, ಅದು ನಾಯಿಗೆ ಅಲ್ಲಿ ಪ್ರವೇಶನೇ ಇಲ್ಲ ದ್ವಾರದಲ್ಲಿ, ಅಷ್ಟು ಅದನ್ನು ಕಟ್ಟುನಿಟ್ಟಾಗಿ ಉಪಯೋಗ ಮಾಡ್ತಾರೆ. ಯಾಕಂದರೆ ಒಂದು ಸಾರಿ ನಾಯಿ ಬಂದು ಒಳಗೆ ಬಂದು ಹೋಯಿತು ಮುಟ್ಟಿತು ಅಂತಂದರೆ ಅದನ್ನು ಎಲ್ಲವನ್ನು ಚೆಲ್ಲಿ ಮಾಡಿ ಮತ್ತು ಮಡಿಯಿಂದ ಎಲ್ಲ ಶುದ್ಧಿ ಮಾಡಿ ಎಷ್ಟು ಅಡುಗೆ ಮಾಡಿರ್ತಾರೆ ಅಷ್ಟನ್ನು ತೆಗೆದು ಅದು ನೈವೇದ್ಯ ಮಾಡದೆ ಹೊರಗೆ ಹಾಕಿ ಮತ್ತೆ ಎಲ್ಲ ಶುದ್ಧೀಕರಣ ಮಾಡಿ ಉಪಯೋಗ ಮಾಡ್ತಾರೆ. ಅದು ದೇವರ ನೈವೇದ್ಯಕ್ಕೆ. ಆದರೆ ಸಮಾರಾಧನೆಗಳಲ್ಲಿ ಮಾಡಿದ ಅಡುಗೆ ಬಹಳಷ್ಟು ಇರ್ತದೆ. ಅವಾಗ ಏನು ಮಾಡಬೇಕು? ಅದಕ್ಕೂ ಕೂಡ ಪರಿಹಾರ ಉಂಟು. ಯಾಕಂದರೆ ಅಷ್ಟು ಅನ್ನ ಚೆಲ್ಲಲಿಕ್ಕೆ ಆಗಲ್ಲ. ಆವಾಗ ಏನು ಮಾಡಬೇಕು ಅಂತಂದರೆ, ಎಷ್ಟು ಮುಟ್ಟೆ ಇರ್ತದೋ ಅದನ್ನಷ್ಟನ್ನು ಪಾತ್ರೆ ತೆಗೆದು ಸ್ವಲ್ಪ ಮಟ್ಟಿಗೆ ಅದು ಮೇಲಿಂದ ಪಾತ್ರೆಯಲ್ಲಿದ್ದದ್ದೆಲ್ಲ ತೆಗೆದು ಬಿಸಾಕಿ ಅದನ್ನು ಪ್ರಾಣಿಗಳಿಗೆ ಕಾಗೆಗಳಿಗೆ ಹಾಕಿ ಉಳಿದದ್ದಕ್ಕೆಲ್ಲ ಶಂಖದ ನೀರಿನಿಂದ ಪ್ರೋಕ್ಷಣೆ ಮಾಡಿ ಅದನ್ನು ಶುದ್ಧಿ ಮಾಡಿ ಉಪಯೋಗ ಮಾಡಬೇಕು. ಅಷ್ಟು ಅನ್ನವನ್ನು, ಅಖಂಡವಾದ ಅನ್ನವನ್ನು ಚೆಲ್ಲಬಾರ್ದು. ಅದು ಕೂಡ ಏನಂತಾರೆ, ಭಗವದ್ ರೂಪ ಅನ್ನದಲ್ಲಿ ವಾಸುದೇವ ರೂಪಿ ಪರಮಾತ್ಮ ಇರ್ತಾನೆ ಅನ್ನೋ ದೃಷ್ಟಿಯಿಂದ ಅದನ್ನು ಚೆಲ್ಲಬಾರ್ದು. ಮತ್ತು ಯಾವ ರೂಪದಿಂದ ಬಂದು ಯಾವ ಪ್ರಾಣಿ ತಿಂದಿರ್ತದೋ, ಈಗ ನಾವು ನೋಡ್ತೀವಿ ಹಾವು ಹಾಲನ್ನು ಕುಡಿದು ಹೋಯಿತು ಅಂದರೆ ಅದನ್ನು ಉಪಯೋಗಿಸ್ಬೋದಾದ್ರೆ ಖಂಡಿತ ಇಲ್ಲ. ಯಾಕಂತಂದರೆ ಹಾವು ತನ್ನ ವಿಷವನ್ನು ಬಿಟ್ಟು ಹೋಗಿರ್ತದೆ, ಅದನ್ನು ನಾವು ಉಪಯೋಗಿಸಬಾರ್ದು. ಅದರಂತೆ ವಿಷ ಪದಾರ್ಥಗಳ ಹಲ್ಲಿ ಆಗಲಿ ಅಂಥದ್ದು ಬಿದ್ದರೆ ಮಾತ್ರ ನಾವು ಅದನ್ನು ಉಪಯೋಗಕ್ಕೆ ಮಾಡಲಿಕ್ಕೆ ಇಲ್ಲ. ಆದರೆ ಇಲ್ಲಿ ಪ್ರಶ್ನೆ ಏನು ಬಂದದ, ನಾಯಿ ಹಾಗೂ ಬೆಕ್ಕು ಅಂದ ದೃಷ್ಟಿಯಿಂದ ಅದನ್ನು ನಾವು ಮೇಲಿಂದೆಲ್ಲ ಪಾತ್ರೆಯಲ್ಲಿ, ಯಾಕಂದರೆ ಸುಮಾರು 40-30 kg ಅಷ್ಟು ಅನ್ನ ಮಾಡಿರ್ತಾರೆ, ಅದಕ್ಕೆ ಕೆಡಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಉಪಯೋಗ ಮಾಡಬಹುದು. ಶಂಖದ ನೀರಿನಿಂದ ಪ್ರೋಕ್ಷಣೆ ಮಾಡಿ ಅದನ್ನು ಮಡಿ ಮಾಡಿ. ಅಂದರೆ ಒಂದು ಹಾಡು ಹೇಳ್ತಾರೆ ಪುರಂದರದಾಸರು, ಏನು ಮೀಸಲು ಮಾಡಲು ದೇವರೇ ನಿನಗೇನು ಮೀಸಲು ಮಾಡಲಿ. ಭಗವಂತನಿಗೆ ನಾವು ಏನು ಮೀಸಲು ಮಾಡಲಿಕ್ಕೆ ಸಾಧ್ಯ ಅಂದರೆ, ಎಲ್ಲ ಬಂದು ನೊಣ ಬಂದು ಎಂಜಲು ಮಾಡಿತು, ಅನ್ನವನ್ನು ಎಲ್ಲ ನೊಣಗಳು ಬಂದು ತಿಂದು ಹೋದ ಮೇಲೆ ನಾವು ನಿನಗೆ ನೈವೇದ್ಯ ಮಾಡ್ತೀವಿ. ಈ ರೀತಿ ನಾವೆಲ್ಲ ನೋಡಿದರೆ ಭಕ್ತಿಯೊಂದೇ ಮೀಸಲಂತ ದೇವರಿಗೆ. ಮನಸ್ಸು ಶುದ್ಧವಾಗಿ ಮಡಿಯಿಂದ ಇದ್ದರೆ ಅದೇ ಮೀಸಲು ಅಂತ ಶಾಸ್ತ್ರ ಹೇಳ್ತದೆ. ಆ ರೀತಿ ದೇವರು ತನ್ನ ಎಲ್ಲವನ್ನು ಪ್ರಾಣಿ ಪಕ್ಷಿಗಳು ಮುಟ್ಟಿ ಬಿಟ್ಟ ಮೇಲೇ ನಾವು ತಿಂತೀವಿ. ಅದನ್ನು ಆದರೂ ಕೂಡ ನಾವು ಒಂದು ಅನುಸಂಧಾನ ಕೂಡ ನಾವು ಮಾಡಿಕೊಂಡು ನಾವು ನೈವೇದ್ಯವನ್ನು ಮಾಡಿ ಊಟ ಮಾಡಬೇಕು.
ನಾವು ಪಂಚಪಾತಕಗಳೇನು ಮಾಡ್ತೀವೋ ಎಲ್ಲ ಪರಿಹಾರ ಮಾಡಪ್ಪ ಸ್ವಾಮಿ ಅಂತ ಅಡುಗೆ ಮಾಡಿದ್ದನ್ನು ದೇವರಿಗೆ ನೈವೇದ್ಯನ ಮಾಡಿ ಊಟ ಮಾಡೋ ಶಾಸ್ತ್ರ ಅದೇ ಹೇಳ್ತದೆ. ಅದು ಏನು ಅಂತಂದರೆ, ಕುಟ್ಟಿ ಕೊಯ್ದುದ ನಟ್ಟು ಇಟ್ಟುದ ಸುಟ್ಟು ಕೊಟ್ಟದ ಮುಟ್ಟಲಗ ಹಿಟ್ಟು ಮಾಡ್ಬೋದು ವಿಠ್ಠಲ ಉಂಡುಚಿಷ್ಟ ಸಜ್ಜನರ ಬಿಟ್ಟು ತನ್ನಯ ಹೊಟ್ಟೆಗೂ ಉಸುಗ ತಟ್ಟ ನುಣತಿಹ ಕೆಟ್ಟ ಮನುಜರ ಕಟ್ಟಿ ವೈದ್ಯಮ್ಮ ಪಟ್ಟಣದ ಒತ್ತಟ್ಟೆಲಿ ಇಡುತ್ತೀಹರು ಅಂತ. ಅದಕ್ಕೆ ನಾವು ನೇರವಾಗಿ ನಾವೇ ತಿನ್ನಬಾರ್ದು. ಅದನ್ನು ಭಗವಂತನಿಗೆ ನಿವೇದನೆ ಮಾಡಿದರೆ ಅಲ್ಲಿದ್ದದ್ದು ಎಲ್ಲವನ್ನು ಅಶುಚಿ ಅಂತ ನಾವೇನು ಭಾವಿಸಿರ್ತೀವಿ ಅದನ್ನೆಲ್ಲ ಶುಚಿ ಮಾಡ್ತಾನೆ. ಅಲ್ಲಿ ವಾಯುದೇವರ ಸಂಚಾರ ಇರ್ತದೆ. ನಾವು ಸಮಾರಾಧನೆ ಮಾಡುವಲ್ಲಿ ವಾಯುದೇವರ ಒಂದು ರೂಪ, ಭಗವದ್ ರೂಪ ಎಲ್ಲ ಕಡೆ ಇರೋದರಿಂದ ಆ ಚಿಂತನೆ ಮಾಡಿದರೆ ವಾಯುದೇವರೇ ಶುಚಿ ಮಾಡಿರ್ತಾನೆ ಅಂತ ಅನುಸಂಧಾನ ಮಾಡಿಕೊಂಡು ನಾವು ಅದನ್ನು ಸ್ವೀಕಾರ ಮಾಡಬಹುದು. ಹೊರತಾಗಿ ಅದನ್ನು ಹೆಚ್ಚಾಗಿ ಅದನ್ನು ಚೆಲ್ಲಬಾರ್ದು ಅನ್ನೋದನ್ನು ಭಾಗವತ ನಮಗೆ ತಿಳಿಸಿಕೊಡ್ತದೆ. ಈ ರೀತಿ ಅನೇಕ ಪ್ರಶ್ನೆಗಳಿಗೆ ಸಮಾಧಾನಕರ ಉತ್ತರಗಳು ನಮಗೆ ಶಾಸ್ತ್ರದಲ್ಲಿ ಸಿಗುತ್ತದೆ. ಅದನ್ನು ಬಿಟ್ಟು ನಾವೇನಂತಂದರೆ ಸುಮ್ಮನೆ ಏನೋ ಗೊಂದಲಮಯವಾಗಿ ವಿಚಾರ ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು ವಿಷಯಗಳನ್ನು ನಿಮಗೆ ಇಷ್ಟ ಅನ್ನಿಸಿದರೆ ಅಥವಾ ಸಮರ್ಪಕ ಅನ್ನಿಸಿದರೆ ಇದನ್ನೆಲ್ಲ ನೀವು ಏನಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ಅದರ ಜೊತೆಗೆ ನಾವು ನೋಡ್ತೀವಿ ಎಂಜಲು ಎಂಬುವರೆ ಕಾಗೆ ಏನಂತಾರೆ, ಆಕಳು ಹಾಲು ಕರು ಸ್ವೀಕಾರ ಮಾಡಿದ ಮೇಲೇ ಅದು ಉಪಯುಕ್ತ, ಇಲ್ಲದಿದ್ದರೆ ಅದನ್ನು ನಾವು ಉಪಯೋಗ ಮಾಡಲ್ಲ. ಅಷ್ಟು ಶಾಸ್ತ್ರ ಹೇಳ್ತದೆ. ಅಂದರೆ ಅದರದ್ದು ಎಂಜಲು ಅಂತ ಅನ್ನಲ್ಲ ಅಂತ ಕನಕದಾಸರು ನಮ್ಗೆ ಹರಿಭಕ್ತಿ ಸಾರದಲ್ಲಿ ಹೇಳ್ಕೊಡ್ತಾರೆ. ಆಮೇಲೆ ಎಲ್ಲ ಪಕ್ಷಿ ಪ್ರಾಣಿಗಳು ತಿಂದು ಬಿಟ್ಟಿದ್ದ ಪ್ರತಿಯೊಂದು ಕಾಳುಗಳನ್ನೇ ನಾವು ಮತ್ತೆ ಉಪಯೋಗ ಮಾಡ್ತೀವಿ. ಈ ರೀತಿ ಸಮಸ್ತ ಜಗತ್ತಿನಲ್ಲಿ ಸ್ವಾಮಿ ಎಲ್ಲರಿಗೂ ಅನ್ನವನ್ನು ನೀಡುವವ, ಅವರಿಗೆ ಆಯಾ ರೂಪದಿಂದ ಅನ್ನವನ್ನು ಕೊಟ್ಟಿರ್ತಾನೆ ಅಂತ ಅನುಸಂಧಾನ ಮಾಡ್ತಾ ಈ ನನ್ನ 4 ನುಡಿ ನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಎಲ್ಲರಿಗೂ ಧನ್ಯವಾದಗಳು.